ಆಕೆಯನ್ನ ಹತ್ಸೋದಕ್ಕಿಂತ ಮುಂಚೆ ಕೆಳಗಡೆ ಕೂರ್ಸಿರ್ತಾರಲ್ಲ, ಅವಾಗ ಆಕೆ ಮೇಲೆ ಬಟ್ಟೆ ಇರಲ್ಲ. ಒಳಗಡೆ ಹಾಕಿದ್ದು ಮೋಸ್ಟ್ಲಿ ಒಂದು ಬ್ಲೌಸ್ ಇದೆ, ನೈಟಿ ಒಳಗಡೆ ಹಾಕಿರುವಂತ ಬ್ಲೌಸ್. ನಾವು ಇಷ್ಟು ಇನ್ ಡೀಟೇಲ್ ಆಗಿ ಒಬ್ಬ ಹೆಣ್ಮಗಳ ಒಂದು ಬಟ್ಟೆಯ ಬಗ್ಗೆ ಮಾತಾಡ್ತಾ ಇರೋದೇ ಫಸ್ಟ್ ಆಫ್ ಆಲ್ ನನಗೆ ಅತ್ಯಂತ ಒಂಥರ ದುಃಖದ ಸಂಗತಿ. ಮತ್ತು ಇಂತಹ ವಿಚಾರಗಳನ್ನ ಇಷ್ಟು ನಾವು ಒಂದು ಜನರ ಮುಂದೆ, ವೀಕ್ಷಕರ ಮುಂದೆ ಎಕ್ಸ್ಪ್ಲೇನ್ ಮಾಡಬಾರ್ದು. ಆದ್ರೆ ಯಾಕೆ ಮಾಡ್ಬೇಕಾಗಿದೆ ಅಂತಂದ್ರೆ, ಇಲ್ಲಿ ಪೊಲೀಸರು ವ್ಯವಸ್ಥೆಗೊಳಿಸಿದ್ರು ಅನ್ನುವಂತ ಅತಿ ದೊಡ್ಡ ಆರೋಪನ ಈಗ ಪೊಲೀಸರು ತಮ್ಮ ಮೇಲೆ ಹಾಕೊಳ್ಬೇಕಾಗಿದೆ. ಈ ವಿಚಾರವನ್ನ ಇಟ್ಕೊಂಡು ಈಗ ವಿಜೇಂದ್ರ ಮಾತಾಡಿದ್ದಾರೆ, ಈ ವಿಚಾರದಲ್ಲಿ ಸಿಟಿ ರವಿ ಅವರು ಮಾತಾಡಿದ್ದಾರೆ, ರವಿಕುಮಾರ್ ಅವರು ಮಾತಾಡಿದ್ದಾರೆ, ಮತ್ತು ರಾಜೇಶ್ವರಿ ಸಾಲ್ಗಟ್ಟಿ ಅವರು ಮಾತಾಡಿದ್ದಾರೆ. ಈ ತರ ಬಹಳಷ್ಟು ಜನ ಬಿಜೆಪಿ ಅವರು ಮಾತಾಡಿದ್ದಾರೆ, ಕಾಂಗ್ರೆಸ್ ಅವರು ಕೂಡ ಮಾತಾಡಿದ್ದಾರೆ. ಹೀಗಾಗಿ ಆಕೆಯನ್ನ ಹತ್ತಿಸುವಾಗನೇ ಆಕೆಯ ಮೇಲೆ ಇರುವಂತಹ ನೈಟಿ ಕಳಚಿ ಬಿದ್ದಿತ್ತು. ಅಲ್ಲಿ ನೋಡಿ, ತಗೋತಾರ ನೋಡಿ ಬಟ್ಟೆನ. ಸೊ ಅಲ್ಲಿಗೆ ನೈಟಿ ಬಿಚ್ಚಿತ್ತು. ಅದು ಈಕೆನೆ ಬಿಚ್ಚಿದ್ಲು, ಎಳೆದಾಡುವಾಗ ತಾನಾಗೆ ತಾನು ಬಿಚ್ಚಿತ್ತು, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅದಾದ್ಮೇಲೆ ಆಕೆನ ಮೇಲೆ ಹತ್ತಿಸ್ತಾರೆ. ಮೇಲೆ ಹತ್ತಿಸುವಾಗ ಆಕೆ ನೈಟಿ ಒಳಗಡೆ ಹಾಕಿರುವಂತಹ ಬ್ಲೌಸ್ ನ ಆಕೆನೆ ತೆಗಿತಾರೆ. ಸೊ ಒಟ್ಟಾರೆ ಈ ಪ್ರಕರಣದಲ್ಲಿ ವಿವಸ್ತ್ರಗೊಳಿಸಲಾಯ್ತು. ವಿವಸ್ತ್ರ ತಾನಾದ್ಲು ಅಥವಾ ಅವರೇ ಮಾಡಿದ್ರು ಅನ್ನೋದು ಈಗ ತನಿಖೆಯಿಂದ ಹೊರಗಡೆ ಬರ್ಬೇಕು. ಒಂದು ವೇಳೆ ಈ ರೀತಿ ಎತ್ತಾಕೊಂಡು ಹೋಗೋದು, ಇಷ್ಟೊಂದು ಬಲ ಪ್ರಯೋಗ, ಇಷ್ಟೊಂದು ಪೊಲೀಸರು, ಆಕೆ ಮಾಡಿದಂತ ಅತಿ ದೊಡ್ಡ ಅಪರಾಧವಾದ್ರೂ ಏನು? ಶಶಿಕುಮಾರ್ ಅವರು ಇದಕ್ಕೆ ಉತ್ತರ ಕೊಡ್ಬೇಕು. ಇಷ್ಟು ದೊಡ್ಡ ಒಬ್ಬ ಟೆರರಿಸ್ಟ್ ಅನ್ನ, ಒಬ್ಬ ಕೊಲೆ ಮಾಡಿದವನ್ನ ನೋಡಿ. ಆ ಬೈರ್ತಿ ಬಸವರಾಜ್ ಅವರು ಎಲ್ಲೆಲ್ಲೋ ಯಾವ ಊರಿಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದ್ರು. ಅದಾದ್ಮೇಲೆ ಅವ್ರಿಗೆ ಬೇಲ್ ಸಿಕ್ತು, ಓಕೆ. ಸೊ ಅವ್ರಿಗೋಸ್ಕರ ಅಷ್ಟು ಹೋರಾಟ. ವಿಧಾನಸೌಧ ಸುವರ್ಣಸೌಧದಲ್ಲಿ ಇದ್ರವ್ರು, ಅವಾಗ್ಲೂ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಇಷ್ಟು ದೊಡ್ಡ ಪೊಲೀಸ್ ಫೋರ್ಸ್ ತಗೊಂಡೋದ್ರೋ ಇಲ್ವೋ ಗೊತ್ತಿಲ್ಲ ಹುಡ್ಕಕ್ಕೆ. ಆದ್ರೆ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡು ಹೋಗಕ್ಕೆ ಇಷ್ಟು ದೊಡ್ಡ ಪೊಲೀಸ್ ಫೋರ್ಸ್ ಅನ್ನ ಇವರು ತಗೊಂಡು ಹೋಗ್ತಾರೆ ಅಂತ ಅನ್ನೋದಾದ್ರೆ ನನ್ಗೆ ಅರ್ಥ ಆಗದೆ ಇರೋದು ಅವಳು ಎಂತ ದೊಡ್ಡ ಕ್ರಿಮಿನಲ್ ಇರ್ಬೇಕು ಅಂತ. ಶಶಿಕುಮಾರ್ ಮಾತಾಡ್ಬೇಕಾದ್ರೆ ನಾನು ಪೂರ್ತಿ ಕೇಳ್ಕೊಂಡೆ. ಒಂದು 2 ಮಿನಿಟ್ಸ್ ಮಾತಾಡಿದ್ರು. ಮಾತಾಡ್ಬೇಕಾದ್ರೆ ಅವ್ರೊಂದು ಮಾತು ಹೇಳಿದ್ರು. ಆ ಮಹಿಳೆಯನ್ನ ನಾವು ಅರೆಸ್ಟ್ ಮಾಡಕ್ ಹೋದ ಇಡೀ ಟೀಮ್ ಏನೋಗಿತ್ತು, ಮಹಿಳಾ ಸಿಬ್ಬಂದಿನೇ ಹೋಗಿದ್ರು. ಅವ್ರು ಕೋಆಪರೇಟ್ ಮಾಡ್ಲಿಲ್ಲ. ಇನ್ನೊಂದು ಅವ್ರ ಮೇಲೆ ಏನೇ ಆರೋಪ ಇದ್ರು ಪರವಾಗಿಲ್ಲ. ಸೊ ಆ ಆರೋಪಗಳ ತಕ್ಕಂತೆ ನಾವೇನು ಬಲವಂತವಾಗಿ ಏನ್ ಮಾಡಿರ್ಲಿಲ್ಲ. ನಾವು ಅರೆಸ್ಟ್ ಮಾಡ್ತೀವಿ ಬನ್ನಿ ಅನ್ನಕ್ ಬರ್ಲಿಲ್ಲ ಅಲ್ಲಿ ಒಂದು. ಆಮೇಲೆ ಇದೇನ್ ದೊಡ್ಡ ಆರೋಪ ಇದೆ, ಪೊಲೀಸರು ವಿವಸ್ತ್ರ ಮಾಡಿ ಹೊಡೆದ್ರು, ಅವ್ರನ್ನ ತಿಳಿಸಿದ್ರು ಅಂತ. ನಾವ್ಯಾರು ಅವ್ರನ್ನ ಒಂದು ನಮ್ಮ ಇಡೀ ಪೊಲೀಸ್ ವ್ಯವಸ್ಥೆಯಲ್ಲಿ ಯಾರು ಕೂಡ ಅವ್ರನ್ನ ಕೈ ಎತ್ತಿಲ್ಲ, ಯಾರು ಕೂಡ ಹೊಡೆದಿಲ್ಲ ಅನ್ನೋ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ನಾವ್ ಈಗಾಗಲೇ ದೃಶ್ಯ ನೋಡದಂತೆ ಅವರೇ ಬಟ್ಟೆ ಕಳ್ಸ್ಕೊಂಡ್ರು, ನಾವ್ ಯಾರು ಬಟ್ಟೆ ವಿವಸ್ತ್ರಗೊಳಿಸಿಲ್ಲ ಅನ್ನೋದು ಅವ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಅವ್ರು ಕೊಟ್ಟ ಸ್ಪಷ್ಟನೆ. ಆದ್ರೆ ಈ ಮತ್ತೊಂದು ವಿಚಾರ ಏನಂತಂದ್ರೆ, ಮಹೇಶ್ ತೆಂಗಿನಕಾಯಿ ಏನು ಶಾಸಕರಿದ್ದಾರೆ, ಅವರು ಈ ವಿಡಿಯೋನ ತಡವಾಗಿ ರಿಲೀಸ್ ಮಾಡ್ಬಿಟ್ಟು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಇದು ಪ್ಯೂರ್ ಪಾಲಿಟಿಕ್ಸ್. ಬಟ್ ಈ ಪ್ಯೂರ್ ಪಾಲಿಟಿಕ್ಸ್ ಅಲ್ಲಿ ಈ ಪೊಲೀಸ್ ಅಧಿಕಾರಿಗಳ ಪಾತ್ರ ಎಷ್ಟಿದೆ, ಏನಿದೆ, ಯಾರಿಗೆ ಫೇವರೇಬಲ್ ಆಗಿದೆ, ಯಾರಿಗೆ ಅಪೋಸಿಟ್ ಆಗಿದೆ, ಇದು ಕೂಡ ತುಂಬಾ ಚರ್ಚೆಗೆ ಒಳಪಡಬೇಕಾದಂತಹ ವಿಚಾರ ಇದೆ. ಬಟ್ ಕಾನೂನು ತನ್ನ ಪ್ರಕಾರ ತಾನು ನಡಿಬೇಕೆ ಹೊರತು ಕಾನೂನಿನ ಮೇಲೆ ಯಾರು ಒತ್ತಡ ಹಾಕಬಾರದು. ದಟ್ ಈಸ್ ಫಾರ್ ಶ್ಯೂರ್. ಹಾಗಾದ್ರೆ ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ಅಂತ ಹೇಳಿ, ಇದು ಒಟ್ಟಾರೆ ಪ್ರಕರಣ ಏನಿದು? ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಸುದ್ದಿ ಆಗ್ತಾ ಇದೆ? ಯಾಕೆ ಇದರಲ್ಲಿ ವಿಜೇಂದ್ರ ಅವರು ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ? ಇದಕ್ಕೂ ಮತ್ತು ರಾಹುಲ್ ಗಾಂಧಿ ಅವರು ಎತ್ತಿರುವಂತ ವೋಟ್ ಚೋರಿಗೂ ಏನ್ ಸಂಬಂಧ? ಇದು ತುಂಬಾ ದೊಡ್ಡ ವಿಷಯ. ಸೊ ಈ ವಿಷಯದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಯಾರ್ಯಾರು ಈ ಪ್ರಕರಣಕ್ಕೆ ಪೊಲಿಟಿಕಲಿ ತಮ್ಗೆ ಹೇಗೆ ಬೇಕೋ ಹಾಗೆ ಮೈಲೇಜ್ ತಗೊಳ್ಳೋದಕ್ಕೆ ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬನ್ನಿ ಅದನ್ನ ನೋಡೋಣ. ಮೊದಲಿಗೆ, ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಆಕೆನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಚುವಂಥ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತು ನಮ್ಮ 7 ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ ಕೂಡ ಆಕೆ ತನ್ನ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಆ ನಂತರ ಹೌದು, ಈ ವಸ್ತ್ರಗಳನ್ನು ಆಕೆನೇ ವಿವಸ್ತ್ರಗೊಳಿಸುವಂಥ ಕೆಲಸ ಆಕೆನೇ ಖುದ್ದಾಗಿ ಮಾಡ್ಕೊಂಡಿರುವಂಥದ್ದು. ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನು ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕಿಸಿ ನಂತರ ಆಕೆಯ ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಮಾಡಿ 5ನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ. ACP ಸಾಹೇಬರು ಕೇಶಾಪುರ PSಕ್ಕೆ ಹೋಗಿ ಸುಜಾತ ಹಂಡಿಯನ್ನು ಕೇಸಲ್ಲಿ ಅರೆಸ್ಟ್ ಮಾಡೋದಿದೆ, ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ಬನ್ನಿ, ಎಲ್ಲ ಕರ್ಕೊಂಡು ಬರೋದೈತಿ. ನಿಮ್ಮ ಸೆಷನಿಂದ 4 ಜನ ಸಿಬ್ಬಂದಿ ಕರ್ಕೊಂಡು ಬರ್ರಿ ಅಂತ ನನಗೆ ಹೇಳಿದರು ಫೋನ್ ಮೂಲಕ. ಆ ರೀತಿ ಮತ್ತು ಸಾಹೇಬ್ರು ಹೇಳಿದಾರೆ ಅಂತೇಳಿ ನಮ್ಮ ಸೆಷನಿಂದ ಶಕುಂತಲಾ ವುಮೆನ್ ಪೊಲೀಸ್ ಸ್ಟೇಷನಿಂದ ಶಕುಂತಲಾ ರೇಖಾ ರೆಡ್ಡಿ
ಮ್ಯಾಗ್ರೆಟ್ ಹಾಗೂ ನಾನು ಸುನೀತಾ WPC ಅಂತ ಇವ್ರು ಕರ್ಕೊಂಡು ನಾವು ಕೇಶಾಪುರಕ್ಕೆ ಬಂದು ಇಲ್ಲಿಂದ ಅಲ್ಲಿ ಗಾಂಧಿವಾಡ ಅಕ್ಕಿ ಇದ್ದ ಏರಿಯಾಕ್ಕೆ ಹೋದ್ವಿ. ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಅವಳು ಆಮೇಲೆ ಅವಳ ತಾಯಿ ಅವ್ರ ತಮ್ಮ ಅವರೆಲ್ಲ ಇದ್ದರು. ಆ ವೇಳೆಗೆ ನಾವು ಅವಳನ್ನು ಹಿಡ್ಕೊಳ್ಳಿಕ್ಕೆ ಹೋದ್ವಿ. ಅವ್ರ ಜೊತೆ ಇದ್ದ ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯ ವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕಕ್ಕೆ, ಅವ್ರ ಬ್ರದರ್ ಇದ್ದ ಇನ್ನೊಬ್ಬನು ಅವನು ಎಲ್ಲ ಕೈ ಹಾಕಕ್ಕೆ ಹೋದ. ಆ ಟೈಮ್ನಾಗ ಆಕಿನ ಕ್ಯಾಚ್ ಮಾಡಿ ನಾವು ಹಾಕೋತ್ರಲ್ಲ ಗಾಡಿ ಒಳಗೆ ಹಾಕುವಾಗನೇ ನಮಗೆ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು. ನಮ್ಮ ASI ಶಕುಂತ್ಲಾ ಅಂತ ಆಕಿಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡಿಕೆ ಆಕಿನ ಒಳಗಡೆ ಹಾಕಿದ್ವಿ. ಆಕೆ ಜೊತೆ ಅವ್ರ ಸಿಸ್ಟ್ರ್ ವಿಜಯಲಕ್ಷ್ಮಿ ಅಂತ ವಿಜಯ್ ಅಂತ ಇದ್ಲು. ಅವಳಿಗೆ ಆಕೆ ತನ್ನ ಸೀರೆ ಕಳೆದು ಆಕಿಗೆ ಉರ್ಲು ಹಾಕ್ಲಿಕ್ಕೆ ಹೋದ್ಲು ಒಳಗಡೆ. ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಒದ್ಬಿಟ್ಲು. ಇನ್ನೊಬ್ಬಕಿ ಮ್ಯಾಗ್ರೆಟ್ ಅಂತ ಆಕೆ ಕುತ್ತಿಗೆ ಬದ್ದುಬಿಟ್ಲು. ಆಕೆ ಬಿದ್ದುಬಿಟ್ಲು ಆ ಸೈಡ್. ಅವಳಿಗೆ ಎತ್ತಕ್ಕೆ ಹೋದ್ವಿ, ಅಷ್ಟರೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಬೊಮ್ಮಾಜಿ ಪ್ರಕಾಶ್ ಅವರು ಕೇಸ್ ಮೇಲೇನೆ ಅವ್ರಿಗೆ ಅರೆಸ್ಟ್ ಮಾಡಿದ್ರು. ಸುಜಾತ್ ಹಂಡಿ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಯಾರ್ಯಾರು ಹೊಡೆದಾರಲ್ಲಿ ಎಲ್ಲರಿಗೂ 6 ಜನಕ್ಕೆ ಅರೆಸ್ಟ್ ಮಾಡಿದ್ರು. ಆದ್ರೆ ಅವರು ಒಬ್ರಿಗೆ ನನ್ಗನ್ಸ ಮಟ್ಟಿಗೆ ಪೊಲೀಸವ್ರಿಗೂ ಏನೋ ಪ್ರೆಷರ್ ಬರ್ತಾ ಇದೆ. ಯಾಕಂತಂದ್ರೆ ಈ ಘಟನೆ ಆದ ಮರನೇ ದಿವಸ ನಮ್ಮ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಅವ್ರ ಮನೆ ಕಡೆ ಬಂದು ನಾನು ನಿಮ್ಮ ಜೊತೆನೇ ಇದೀನಿ ಅಂತ ಒಂದು ಮಾತು ಅವ್ರಿಗೆ ಏನು ಹೇಳಿ ಕುಮ್ಮಕ್ಕ ಕೊಟ್ಟಿದ್ದಾರೆ. ಅವರು ಇನ್ನೂ ಜಾಸ್ತಿ ಮಾಡಿ ಒಂದೇ ದಿವಸದಲ್ಲಿ ಅವ್ರ ಮೇಲೆ 4 ಕೇಸ್ ಆಗ್ತಾವ. ಅಂದ್ರೆ ಬೇರೆ ಬೇರೆ ಮನೆಗೂ ಹೋಗಿ ಇವರು ಅಟ್ಯಾಕ್ ಮಾಡ್ತಾರೆ. 4 ಕೇಸ್ FIR ಆಗಿದೆ. ಆದ್ರೂ ಏನಾಗಿದೆ ಆ ಬೊಮ್ಮಾಜಿ ಬಟ್ ಈ ಘಟನೆ ವಿಚಾರದ ನೋಡ್ಬೇಕಂದ್ರೆ ಈ ಸುಜಾತ ಹಂಡಿ ಅನ್ನುವಂಥ ಹೆಣ್ಮಗಳು ಒಬ್ಬಕಿ ಹ್ಯಾಬಿಚುವಲ್ ಕ್ರಿಮಿನಲ್. ಈಕೆ ಮೂಲತಃ ಒಂದು ಯಾವುದೋ ಪಾರ್ಟಿಯಲ್ಲಿದ್ದರೆ ಇರ್ಬೋದು. ಆದರೆ ಈಕೆ ಪ್ರಶಾಂತ್ ಬೊಮ್ಮಜ್ಜಿ ಅನ್ನುವಂಥ ಒಬ್ಬ ವ್ಯಕ್ತಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವನ್ನ ಕೊಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಪಾಲಿಕೆ ಸದಸ್ಯ ಸುವರ್ಣ ಕಲ್ಕುಂಟ್ಲ ಅವ್ರಿಗೆ ಜೀವ ಬೆದರಿಕೆ ಹಾಕಿ ಜೀವ ಸಮೇತ ಕೊಂದುಬಿಡ್ತೀನಿ ಅನ್ನುವಂಥ ಬೆದರಿಕೆ ಹಾಕಿ ಅವ್ರ ಮೇಲೂ ಕೂಡ ಹಲ್ಲೆ ಮಾಡುವಂಥ ಪ್ರಯತ್ನ ಅವ್ರು ಮಾಡಿರ್ತಾರೆ. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ವಿವಿಧ ಪ್ರಕರಣಗಳು ದಾಖಲಾಗಿತ್ತು. ದಾಖಲಾದಂಥ ಪ್ರಕರಣಗಳಲ್ಲಿ ಪೊಲೀಸರು ಈ ಹೆಣ್ಮಗಳನ್ನ ಅರೆಸ್ಟ್ ಮಾಡಕ್ ಹೋದಾಗ ಪೊಲೀಸ್ ಅಧಿಕಾರಿಗಳು ಹಿನ್ನೆಲೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ಈ ಕಾಂಗ್ರೆಸ್ಸಿಗರ ಮಾತನ್ನ ಕಟ್ಕೊಂಡು ಅವ್ರ ಮನೆಗೆ ನುಗ್ಗಿ ಅವ್ರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಾವು ಭಾರತೀಯ ಜನತಾ ಪಾರ್ಟಿನ ಖಂಡಿಸ್ತೇವೆ. ಅದಷ್ಟೇ ಅಲ್ಲ, ಸುಜಾತ ಒಬ್ಬಳು ದಲಿತ ಹೆಣ್ಮಗಳು. ಈ ಪೊಲೀಸ್ ಅಧಿಕಾರಿಗಳು ಒಂದು ರೀತಿ, ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ಇವತ್ತು ಪರಿವರ್ತನೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ.